ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ರಿಗೂ ಮನೆ ಮಾತು ಚಾನಲ್ಗೆ ಸ್ವಾಗತ. ಇವತ್ತು ಅಡುಗೆ ಮನೆಯಲ್ಲಿ ಉಪಯೋಗವಾಗುವಂತಹ 5 ಉಪಯುಕ್ತ ಸ್ಪೇಸ್ ಆರ್ಗನೈಸರ್ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ 2 ಟೈರ್ ಲೇಜಿ ಸೂಸನ್. ಇದರಲ್ಲಿ ಚಿಕ್ಕ ಚಿಕ್ಕ ಮಸಾಲೆ ಬಾಟಲ್ಗಳನ್ನು ಮತ್ತು ಉಪ್ಪಿನಕಾಯಿ ಜಾಮ್ ಬಾಟಲ್ಗಳನ್ನು ಹಾಗೂ ಇತರೆ ಸಾಮಾನುಗಳನ್ನು ಇಟ್ಕೊಳ್ಬಹುದು. ಇದರಲ್ಲಿ ಕಡಿಮೆ ಸ್ಥಳದಲ್ಲಿ ಬಹಳಷ್ಟು ಸಾಮಾನುಗಳನ್ನು ಇಟ್ಕೊಳ್ಬಹುದು. ಅಲ್ಲದೆ ಇದು ರೊಟೇಟಿಂಗ್ ಇರೋದರಿಂದ ತಗೊಳ್ಳೋದಕ್ಕೂ ಸುಲಭ. ಎರಡನೇದಾಗಿ ಈ ಮೆಟಲ್ ರ್ಯಾಕ್ ಶೆಲ್ಫ್. ಇದನ್ನು ಉಪಯೋಗಿಸಿಕೊಂಡು ರ್ಯಾಕ್ ಮೇಲ್ಗಡೆ ಇರುವಂತಹ ಸ್ಥಳವನ್ನು ಬಳಸ್ಕೋಬಹುದು. ಇಲ್ಲಾಂದರೆ ಅರ್ಧಕ್ಕರ್ಧ ಜಾಗ ವೇಸ್ಟ್ ಆಗ್ತಾ ಇತ್ತು. ಇದರಲ್ಲಿ ಕಪ್ಗಳು, ಗ್ಲಾಸ್ಗಳು, ತಟ್ಟೆಗಳು, ಬಟ್ಟಲ್ಗಳು, ಈ ಥರ ಸಾಮಾನುಗಳನ್ನು ಇಟ್ಕೋಬಹುದು. ಮೂರನೇದಾಗಿ ಈ ವಾಲ್ ಆರ್ಗನೈಸರ್. ಇದರಿಂದ ಗೋಡೆ ಮೇಲೆ ಇರುವಂತಹ ಸ್ಥಳವನ್ನು ಬಳಸ್ಕೋಬಹುದು. ಇದರಲ್ಲಿ ಕ್ಲೀನಿಂಗ್ ಟೂಲ್ಸ್, ಸ್ಪ್ಯಾಚುಲಾಗಳು ಮತ್ತು ಇತರ ಸಾಮಾನುಗಳನ್ನು ಹ್ಯಾಂಗ್ ಮಾಡ್ಬೋದು. ನಾಲ್ಕನೇದಾಗಿ ಈ ಹ್ಯಾಂಗಿಂಗ್ ಕಟ್ಲರಿ ಹೋಲ್ಡರ್. ಇದು ನನ್ನ ಮೋಸ್ಟ್ ಫೇವರೆಟ್ ಆರ್ಗನೈಸರ್. ಇದು ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ಇದಕ್ಕೆ ಈ ತರಹ 2 ಕ್ಲಿಪ್ಸನ್ನು ಹಾಕಿ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೈಫ್ಸ್, ಪೀಲರ್ಸ್, ಸ್ಪೂನ್ಸ್ ಮತ್ತು ಇತರ ಸಾಮಾನುಗಳನ್ನು ಇಟ್ಕೋಬಹುದು. ಐದನೇದಾಗಿ ಈ ಫ್ರಿಡ್ಜ್ ಮ್ಯಾಗ್ನೆಟಿಕ್ ರ್ಯಾಕ್. ಇದರಿಂದ ಫ್ರಿಡ್ಜ್ ಸೈಡಲ್ಲಿ ಇರುವಂತಹ ಸ್ಥಳವನ್ನು ಬಳಸ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಆರ್ಗನೈಸರ್ಸ್ಗಳನ್ನು ಉಪಯೋಗಿಸಿಕೊಂಡು ಅಡುಗೆ ಮನೆಯಲ್ಲಿ ಇರುವಂತಹ ಸ್ಥಳವನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬಹುದು. ಈಗ ಕೌಂಟರ್ ಟಾಪ್ ಕ್ಲೀನ್ ಮತ್ತು ಆರ್ಗನೈಸ್ ಮಾಡೋದನ್ನು ನೋಡೋಣ. ದಿನಾಲು ಮುಂದ್ಗಡೆ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಆದರೆ ನೋಡಿ ಈ ಸಾಮಾನುಗಳ ಹಿಂದ್ಗಡೆ ಎಷ್ಟೊಂದು ಕಸ ಇದೆ. ಇದನ್ನು ತಿಂಗಳಿಗೆ 1 ಸಲ ಇಲ್ಲ 2 ಸಲ ಕ್ಲೀನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರುತ್ತೆ. ಒಂದು ಪಾತ್ರೆಯಲ್ಲಿ ಡಿಶ್ ಡ್ರಾಪ್ಸ್ ಮತ್ತು ಕುದಿಯುವ ನೀರನ್ನು ಹಾಕಿ ಅದರಲ್ಲಿ ಎಣ್ಣೆ ಬಾಟಲ್ಗಳನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ನೀರು ಬಿಸಿ ಇರೋದರಿಂದ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಆದರೆ ಕೈ ತುಂಬ ಜಾರ್ತಾ ಇದೆ.
ಒಣ ಬಟ್ಟೆಯಿಂದ ಕಸ ಎಲ್ಲ ತಗೊಂಡಾದಮೇಲೆ ಲಿಕ್ವಿಡ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ಸ್ಪ್ರೇ ಬಾಟ್ಲಲ್ಲಿ ಅರ್ಧ ನೀರು, ಅರ್ಧ ವಿನೆಗರ್ ಮತ್ತು ಕೆಲವೊಂದು ಹನಿಗಳು ಡಿಸ್ಟಾಪ್ಸನ್ನು ಮಿಕ್ಸ್ ಮಾಡಿದ್ದೀನಿ. ಸ್ಕ್ರಬ್ ಮೇಲೆ ಒಂದೆರಡು ಹನಿಗಳು ಡಿಸ್ಟಾಪ್ಸ್ ಹಾಕ್ಕೊಂಡು ಈ ಥರ ಸ್ಕ್ರಬ್ ಮಾಡಿದರೆ ಸ್ಟವ್ ಮೇಲೆ ಇರುವಂಥ ಜಿಡ್ಡೆಲ್ಲ ಹೋಗುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲೆಲ್ಲಿ ಗ್ಲಾಸ್ ಇದೆ ಅಲ್ವಾ ಅಲ್ಲಲ್ಲಿ ಪ್ಲಾಸ್ಟಿಕ್ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಸ್ಕ್ರ್ಯಾಚಸ್ ಆಗಲ್ಲ. ಕೌಂಟರ್ ಟಾಪ್ ಮತ್ತು ಟೈಲ್ಸ್ಗೂ ಸಹ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ತಾಯಿದ್ದೀನಿ. ದಿನವೂ ನಾನು ಸ್ಪ್ರೇ ಬಳಸ್ಕೊಂಡು ಕ್ಲೀನ್ ಮಾಡಿದ್ರೂ ಸಹ ಜಿಡ್ಡೆಲ್ಲ ಸಂಪೂರ್ಣವಾಗಿ ಹೋಗಿರೋದಿಲ್ಲ. ಹಾಗಾಗಿ ತಿಂಗಳಿಗೆ ಒಂದೆರಡು ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಜಿಡ್ಡೆಲ್ಲ ಹೋಗಿ ಗ್ರಾನೈಟ್ ಮತ್ತು ಟೈಲ್ಸ್ ಮೇಲೆ ಮೊದಲಿನ ಹೊಳಪು ಬರುತ್ತೆ. ಅಡುಗೆ ಮನೆಯನ್ನು ಹಾರ್ಟ್ ಆಫ್ ದ ಹೌಸ್ ಅಂತಾರೆ. ಮತ್ತು ನಾವು ಗೃಹಿಣಿಯರು ದಿನದ ಜಾಸ್ತಿ ಸಮಯವನ್ನು ಅಲ್ಲೇ ಕಳಿತೀವಿ. ಹಾಗಾಗಿ ಅದನ್ನು ಆರ್ಗನೈಸ್ಡ್ ಮತ್ತು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ನಮ್ಮ ಮನೆಯ ಪ್ರತಿಯೊಂದು ರೂಮಲ್ಲಿ ಎಲ್ಲೆಲ್ಲಿ ಗಿಡಗಳು ಇಡೋದಕ್ಕೆ ಜಾಗ ಇದೆಯೋ ಅಲ್ಲೆಲ್ಲ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮನೆಯಲ್ಲೂ ಸಹ ಒಂದೆರಡು ಗಿಡಗಳನ್ನು ನೀವು ನೋಡಬಹುದು. ನನ್ನ ಪ್ರಕಾರ ಈ ಹಸಿರು ಗಿಡಗಳು ಆ ಜಾಗಕ್ಕೆ ಜೀವವನ್ನು ತುಂಬುತ್ತವೆ ಮತ್ತು ಅಂದವನ್ನು ಹೆಚ್ಚಿಸುತ್ತವೆ.
ವೀಕ್ಷಕರೇ ನೋಡಿ, ಈಗ ಕೌಂಟರ್ ಟಾಪ್ ಸಂಪೂರ್ಣವಾಗಿ ಸ್ವಚ್ಛವಾಗಿದೆ. ಆಮೇಲೆ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.